ಸಂಘಟನೆ ವತಿಯಿಂದ ಸುದ್ದಿಗೋಷ್ಠಿ. ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಕೆಬ್ಬತ್ತನಹಳ್ಳಿ ಗ್ರಾಮ ಸರ್ವೆ ನಂಬರ್ 55ರಲ್ಲಿ 8 ಎಕರೆ 10 ಗುಂಟೆ ಸರ್ಕಾರದಿಂದ ಮಂಜೂರಾಗಿರುವ ಜಮೀನಿನಲ್ಲಿ ನಿವೇಶನ ರಹಿತರಿಗೆ ನಮ್ಮ ಸಂಘಟನೆಯ ಸದಸ್ಯರಿಗೆ ನಿವೇಶನ ನೀಡಲು ಪಟ್ಟಿ ಸಿದ್ಧಿಸಿ ಜಿಲ್ಲಾಡಳಿತದಿಂದ ನಮೂದನೆ ಪಡೆದ ಹೈಕೋರ್ಟ್ ಆದೇಶದಂತೆ ನಿವೇಶನ ನೀಡಿದ್ದು, ಕೆಲವು ಸಂಘಟನೆಗಳ ಹೆಸರಲ್ಲಿ ನಮಗೆ ನಿವೇಶನ ನೀಡಿ ಎಂದು ಇಲ್ಲಸಲ್ಲದ ಕಿತಾಪತಿಗಳನ್ನು ಮಾಡುತ್ತಿದ್ದಾರೆ. ಠಾಣೆಗೂ ಸಹ ದೂರು ನೀಡಿ, ಆದರೆ ವಾಸ್ತವವಾಗಿ ಕೋರ್ಟ್ ಆದೇಶದಂತೆ 240 ಫಲಾನುಭವಿಗಳಿಗೆ ಪಟ್ಟಿ ಸಿದ್ಧವಾಗಿದ್ದು, ಬೇರೆಯವರಿಗೆ ನಿವೇಶನ ನೀಡಲು ಹೇಗೆ ಸಾಧ್ಯ? ಹೋರಾಟಕ್ಕೆ ಕರ್ನಾಟಕ ಜನಾಂದೋಲನ ಸಂಘಟನೆ ಹೋರಾಟಕ್ಕೆ ಕರ್ನಾಟಕ ಜನಾಂದೋಲನ ಸಂಘಟನೆ ಹೋರಾಟಕ್ಕೆ ಇಷ್ಟೆಲ್ಲ ನಡೀತಾ ಇದೆ ಗೊಂದಲಗಳು ಈ ಭಾಗದಲ್ಲಿ? ಸರ್, ಈ ಭಾಗದಲ್ಲಿ ನಾವು ಇಲ್ಲಿ ಒಂಟಿ ಸಂಘಟನೆಗಳು ನಮಗೆ ಈ ಸಂಘಟನೆಗಳು ನಾವು ಏನು ಬುದ್ಧಿಜೀವಿಗಳು ಬಾಧೆ ಬಿದ್ದು ನಾವು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಿ. ಬೇರೆ ಸಂಘಟನೆಗಳಿಗೆ ಮಾಡೋದಕ್ಕೆ ತಾಕತ್ತು ಇರೋದಿಲ್ಲ, ಅವ್ರಿಗೆ ಮಾಡೋದಕ್ಕೆ ಬುದ್ಧಿನೂ ಇಲ್ಲ. ಸರ್ಕಾರಿ ಜಮೀನುಗಳು 106 ಎಕರೆ ಇದೆ. 106 ಎಕರೆನೆಲ್ಲ ಅವರು ಒಂದು 10 ಎಕರೆ ನಾವು ಓಡಾಡ್ದಂಗೆ, ನಾವು ಚಪ್ಪಲಿಗಳು ಸಮಸ್ದಂಗೆ, ನಾವು ಬಟ್ಟೆಗಳು ಹರ್ಕೊಂಡು ಹೊಟ್ಟೆಗಳಿಗೆ ಊಟಗಳಿಲ್ದಿರ ನಾವು ಓಡಾಡ್ಕೊಂಡು ಮಾಡ್ಕೊಂಡು ಬಂದಿದ್ದೀರಿ. ಅವರು ಮಾಡಿಕೊಂಡು ಬರ್ಬೋದಲ್ವಾ? ಬರೇ ದಿನನಿತ್ಯ ಇಲ್ಲಿ ಬೋಗಸ್ ಸಂಘಟನೆಗಳವ್ರು ಬರೋದು, ನಮಗೆ ಸೈಟ್ಗಳು ಕೊಡು, ನೀವು ಹಂಗೆ ಕೇಳಿದ್ರಿ ಹಿಂಗೆ ಕೇಳಿದ್ರಿ ಅನ್ನೋದು, ಸುಳ್ಳು ದೂರುಗಳು ನೀಡೋದು, ನಮ್ಮನ್ನು ಅರೆಸ್ಟ್ ಮಾಡೋದು, ಅದೇ ರೀತಿಗೆ ಮಾಡ್ತಾ ಇದ್ದಾರೆ. ತಾವು ಪೊಲೀಸರು ಇದ್ರ ಮೇಲೆ ಎಚ್ಚೆತ್ಕೊಬೇಕು. ನೋಡಿ, ಈ ಹೈಕೋರ್ಟ್ ಆದೇಶ ಇದ್ರೂ ಸಹ ಇದನ್ನು ವೈರಸ್ ಮಾಡಿ ನೆನ್ನೆ ಎಲ್ಲ ಬಂದು ಇಲ್ಲೆಲ್ಲ ಗಲಾಟೆಗಳು ಮಾಡು, ನಾವು ಸೈಟ್ಗಳು ಕೊಟ್ಟಿಲ್ಲ ಅಂದರೆ ಬೋರ್ಡ್ಗಳು ತಗೊಂಬಂದು ಹಾಕ್ತೀವಿ, ಈ ಮನೆಗಳೆಲ್ಲ ಒಡಿಸ್ತೀವಿ ಅಂತ ಹೇಳಿ ಈ ಬಡಪಾಪಿಗಳನ್ನೆಲ್ಲೂ ಬೆದರಿಸ್ಬಿಟ್ಟು ಹೋಗಿದ್ದಾರೆ. ತಾವು ಮಾಧ್ಯಮಗಳವರಿಗೆ ನಾವು ಹೇಳೋದಿಷ್ಟೇ, ಇದನ್ನು ಮೇಲ್ನೋಟಕ್ಕೆ ಸರ್ಕಾರಕ್ಕೆ ಇದು ಗಮನಕ್ಕೆ ತರಬೇಕು. BBMP ಅವರನ್ನು ಇದನ್ನು ಕೂಡಲೇ ಎಚ್ಚೆತ್ತುಕೊಂಡು ಹಿಂಗೆ ಅನಾದಿಗ ಇದನ್ನು ರಸ್ತೆಗಳು ಬಿಡಬಾರ್ದು. ನಮಗೆ 8 ಕೋಟಿ 2 ಲಕ್ಷ BBMP ಸ್ಯಾಂಕ್ಷನ್ ಮಾಡಿತ್ತು. ಇನ್ನು ಇದುವರೆಗೂ ಆ 8 ಕೋಟಿ 2 ಲಕ್ಷ ತಂದು ಇದು ಅಭಿವೃದ್ಧಿ ಮಾಡಲೂ ಇಲ್ಲ. ತಾವು ಕೋರ್ಟ್ ಆದೇಶ ಕೊಟ್ಟರೇನು ಕೂಡ ಇನ್ನೂ ಬಂದು ಯಾರೂ ಇದ್ ಕಡೆ ನೋಡ್ತಾ ಇಲ್ಲ. ನಮಗೆ ಇದರಿಂದ ರಾಜಕೀಯದ ಪಿತೂರಿಗಳನ್ನು ನಡೆಯಂಗಿದೆ. ತೊಂದರೆ ಇಲ್ಲ, ಸಂಘಟನೆಯವರೇ ನಮಗೂ ನಿವೇಶನ ಕಿಡಿಗೇಡಿ ಸಂಘಟನೆಗಳವರು ಬಂದು ನಮ್ಗೆ ನಿವೇಶನ ನೀಡಿ ಅಂತಾರೆ. ನಾವು ಕೊಡೋದಕ್ಕೆ ನಾವ್ಯಾರು, ತಗೊಳಕ್ ಅವ್ರು ಯಾರು? ಸರ್ಕಾರ ಇದೆ, BBMP ಇದೆ, DC ಇದೆ, ತಹಶೀಲ್ದಾರ್ ಇದೆ, ಕೇಳಲಿ ತಗೊಳ್ಳಿ. ನಮ್ಮ ಸಂಘಟನೆಗೆ, ಕರ್ನಾಟಕ ಜನಾಂದೋಲನ ಸಂಘಟನೆಗೆ 8 ಎಕರೆ 10 ಗುಂಟೆ 2017ರಲ್ಲಿ DC ಅವರು ಸಾದಿಕೋರು DC ಗಿದ್ದಾಗ ನಾವು ಮಂಜೂರು ಮಾಡಿಕೊಂಡು BBMPಗೆ 2014ರಲ್ಲಿ ಅಲ್ಲಿಗೆ ನಾನು ಹಸ್ತಾಂತರ ಮಾಡಿಸಿ, ಆಮೇಲೆ ಅಲ್ಲಿಂದ 14ರಿಂದ 2016ವರೆಗೂ BBMPನಲ್ಲಿ ಓಡಾಡಿ ಸತತವಾಗಿ 2 ವರ್ಷ ಅಲ್ಲಿ ಓಡಾಡಿ 2016-17ರಲ್ಲಿ 8 ಕೋಟಿ 2 ಲಕ್ಷ ಬಿಡುಗಡೆ ಮಾಡಿದ್ರು. ಆ ಹಣನೂ ನಮಗೆ ಬಿಡುಗಡೆ ಮಾಡಲೂ ಇಲ್ಲ. ಸುಮಾರು ಒಂದು 10 ಕಮಿಷನರ್ಗಳು ಈ ಸ್ಪಾಟ್ಗೆ ಬಂದು ಬರ್ತಾರೆ, ಮಾಜೂರು ಮಾಡ್ತಾರೆ. ಆ 1 ರೂಪಾಯಿ ಖರ್ಚಾಗಿಲ್ಲ ಸರ್. ಕರ್ನಾಟಕ ಜನಾಂದೋಲನ ಸಂಘಟನೆಗೆ ಕೋರ್ಟ್ ನಿರ್ದೇಶನ ಏನ್ ಕೊಟ್ಟಿದೆ ಸರ್? ನಿಮ್ಮ ಪಟ್ಟಿ ಆಧಾರದ ಮೇಲೆ ಏನ್ ನಿರ್ದೇಶನ? ನಮ್ಮ ಪಟ್ಟಿ ಅಂತೆ ಆದೇಶ, ಆಮೇಲೆ ಸರ್ಕಾರದಲ್ಲಿ ರೆವಿನ್ಯೂನಲ್ಲಿ ನಮ್ಮ ಸಂಘಟನೆ ಆದೇಶಗಳೇನಿದೆ ಅದನ್ನ ನೋಡಿ ನ್ಯಾಯಾಲಯ ನಮಗೆ ತೀರ್ಪು ಮಾಡಿದೆ ಸರ್. ಈಗ ಇರ್ತಕ್ಕಂಥ ಸಮಸ್ಯೆಗಳು ನೋಡಿ, ಫಲ ಸಿಕ್ಬಿಟ್ಟಿದೆ, ಈ ಫಲಕ್ಕೆ ಎಲ್ಲೋ ಕಲ್ಲಾಗ್ತಾ ಇದೆ. ಜೈ ಭೀಮ್. ಇವತ್ತು 26 ವರ್ಷ ಆಗಿದೆ ಈ ಭೂಮಿಯಲ್ಲಿ ಹೋರಾಟ ಮಾಡಿರೋಂಥದ್ದು. KJS ಕರ್ನಾಟಕ ಜನಾಂದೋಲನ ಸಂಘಟನೆ ರಾಜ್ಯಾಧ್ಯಕ್ಷರು ಮರಿಯಪ್ಪ ಅವರು, ಕಾರ್ಯದರ್ಶಿಯಾದಂಥ ನಮ್ಮ ಸಿದ್ಧಲಿಂಗಪ್ಪ ಅವರು, ನಾವು ಸಹ ಸೇರಿ ಎಲ್ಲ ಜನ ಸೇರಿ ಇದು ದೊಡ್ಡ ಮಟ್ಟದ ಹೋರಾಟ. ಇದು ಅನ್ನ ನೀರು ಇಲ್ದಂಗೆ ಹೋರಾಟ ಮಾಡಿದ್ದೀವಿ. ಟೀ ಬಂದಿಟ್ಕೊಂಡು ಹೋರಾಟ ಮಾಡಿದ್ದೀವಿ. ಇವತ್ತೊಂದು ದಿವಸ ಆ ರೀತಿಯಾದ ಹೋರಾಟದ ಫಲ ಇದು. ಎಲ್ಲ ಜಾತಿ ಜನನೂ ಸಂತೋಷವಾಗಿರ್ಬೇಕಂತ ಇಲ್ಲಿ ಕುವೆಂಪು ಅವರು ಹೇಳಿದಂತೆ ಶಾಂತಿಯ ತೋಟದಂತೆ ಇಲ್ಲೆಲ್ಲರೂ ಬದುಕಬೇಕು ಅಂತ ಮಾಡಿರೋಂಥದ್ದು. ಇದರಲ್ಲಿ ಕೆಲವು ಸಂಘಟನೆಯವರು ಎಷ್ಟೋ ಜನ ಎದ್ರು
ಎದ್ದು ಇವತ್ತೇನು ಹಾಗೆ ಆಗುತ್ತೆ ನೋಡಿ ಇರಾಗ ಹೆಂಗೆ ಮಾಡ್ಬಿಡ್ತೀವಿ ನೋಡಿ ಅಂತಂದ್ರೆ ಆಮೇಲೆ ಅವ್ರಿಗೆಲ್ಲ ಸಮಾಧಾನ ಹೇಳಿ ಎಲ್ಲರಿಗೂ ನಮ್ಮ ಅಣ್ಣ ತಮ್ಮದಿರು ನೀವು ಎಲ್ಲ ಸಮಾಧಾನವಾಗಿರ್ರಿ ಅಂತೇಳಿ ಎಲ್ಲರಿಗೂ ಸಮಾಧಾನ ಮಾಡಿ ಎಲ್ಲ ಹಿಂಗೆ ಬದುಕೋಣ ಅಂತೇಳಿ ಬದುಕೋದನ್ನು ಅನ್ನ ಮಾಡಿದ್ದೀವಿ ತಿನ್ನೋ ಮಣ್ಣು ಇದರಲ್ಲಿ ಮಣ್ಣೆ ಹಾಕಕ್ಕೆ ಬರ್ತೀರ ಅಂತ ಹೇಳಿದಾಗ ಅವರೆಲ್ಲ ಅರ್ಥ ಮಾಡ್ಕೊಂಡು ಯಾರು ಎಲ್ಲರೂ ಕೈ ಬಿಟ್ಟರು. ಇವಾಗ ಒಂದು ಸ್ವಲ್ಪ ಜನ ಎದ್ದಿದ್ದಾರೆ. ಮೊನ್ನೆನೇ ತಲಗಟ್ಪುರ ಸ್ಟೇಷನಲ್ಲಿ ಕರೆದಾಗ ಹೋಗಿ ಮಾತಾಡಿದಾಗ ಅವರು ನಮ್ಮದು ಫಲಾನುಭವಿ ಪಟ್ಟಿ ಇದೆ ಹಂಗೆ ಹಿಂಗೆ ಅಂತ ಏನೇನೋ ಬಾಯಿಗೆ ಬಂದಂಗೆ ನಾವು ಹಣ ಕೊಟ್ಟಿದ್ದೀವಿ. ಯಾವುದು ಎಲ್ಲದಕ್ಕೂ ದಾಖಲೆ ಇರಬೇಕಲ್ಲ. ಇವತ್ತು ಏನಾದ್ರು ಒಂದು ಮಾಡಿದಾಗ ಸುಳ್ಳು ಹೇಳೋರು ಎಷ್ಟೋ ಜನ ಇರ್ತಾರೆ. ಇವಾಗ ನಿಜ ಹೇಳಬೇಕಂದ್ರೆ ಏನು ಕೇಳುತ್ತೆ, ಕಾನೂನುಬದ್ಧವಾಗಿ ನಿಮ್ಮ ಹತ್ರ ದಾಖಲೆ ಏನಿದೆ ಅಂತ ಕೇಳುತ್ತೆ. ನೀನು ಕೊಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ಅಂದಾಗ ಇವಾಗ ಎಷ್ಟೋ ಜನ ಬಂದು ಹೇಳ್ಬೋದು ನಾನು ಕೊಟ್ಟಿದ್ದೀನಿ ನೀನು ಕೊಟ್ಟಿದ್ದೀನಿ ಅಂತ. ಕೊಟ್ಟಿರೋದಕ್ಕೆ ಸಾಕ್ಷಿ ಏನಿದೆ? ಸುಮ್ಮನೆ ಬಂದು ಅಪವಾದ ಮಾಡಿ ಇಲ್ಲಿ ಈ ಜನ ಎಲ್ಲ ಬಡ ಜನ ಬದುಕ್ತಾ ಇದ್ದಾರೆ. ಇದಕ್ಕೆ ಮಣ್ಣಾಕುವಂಥ ಕೆಲಸ ಮಾಡಬೇಡಿ. ಇಲ್ಲಿ ಉತ್ತಮ ರೀತಿಯಲ್ಲಿ ಈ ಜನ ಬದುಕಲಿ. ಇವತ್ತೊಂದು ದಿವಸ ಹೋರಾಟದ ಫಲವಾಗಿ ಇವತ್ತು ಕೋರ್ಟ್ ಆದೇಶ ಆಗಿದೆ ನೋಡ್ರಿ, ಇಲ್ಲೇ ಇದೆ ಆದೇಶದ ಪತ್ರ. ಇದು ಇವತ್ತು ಆದೇಶ ಪತ್ರ ಕೋರ್ಟಲ್ಲಿ ನಾವು ಎಲ್ಲ ಹೋರಾಡಿ ಅವತ್ತೊಂದು ದಿವಸ ಹೋಗಿ ಸಿದ್ಧಲಿಂಗಪ್ಪ ಅವರೇ ಲಾಯರ್ ನೀಡಿದು. ಇವತ್ತೊಂದು ದಿವಸ ಆ ಲಾಯರ್ಗೆ ನಾವು ಕೋಟಿ ನಮನ ಹೇಳಬೇಕು. ಯಾಕಂದರೆ ಅವತ್ತೊಂದು ದಿವಸ ಪರಿಸ್ಥಿತಿ ಇನ್ನು 2 ದಿವಸ ಬಿಟ್ಟರೆ ಹೊಡೆದಾಕ್ತೀನಿ ಅಂತಾರೆ. ಅಂಥ ಪರಿಸ್ಥಿತಿನಲ್ಲಿ ಆ ಲಾಯರ್ ಸಾಹೇಬರು ನಮ್ಮ ಬಡವ್ರ ಪರ ನಿಂತು ಇವತ್ತೊಂದು ದಿವಸ ಇದೊಂದು ಜಯನ ಕೊಟ್ಟಿದ್ದಾರೆ. ಇಮಿಡಿಯೇಟ್ಲಾಗೆ ಇವತ್ತು ರಸ್ತೆ ಮಾಡಬೇಕು ಹೇಳ್ದಂಗೆ 8 ಕೋಟಿ 2 ಲಕ್ಷ ಇದುವರೆಗೂ BBMP ಅವರು ಈ ಕಡೆ ಬಂದು GB ಅವರು ಇದುವರೆಗೂ ಬಗ್ಗು ನೋಡ್ತಾ ಇಲ್ಲ. ಯಾಕೆ ಅಂದರೆ ಬಡವ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ. ಇಲ್ಲಿ ಖಾಲಿ ಬಿದ್ದಿದ್ದಿದ್ರೆ ಯಾರಿಗಾನ ಮಾರ್ಬಿಡ್ತಾ ಇದ್ರ ಅಧಿಕಾರಿಗಳೆಲ್ಲ ಸೇರಿ ಎಲ್ಲ ಮಾಡಿ ಮಾರ್ಬಿಡ್ತಾ ಇದ್ರ. ಆಮೇಲೆ ನೋಡಿದ್ರೆ ಇದು ಬೇರೆದಕ್ಕೆ ಬರೆದು ಬಿಟ್ಟಿದ್ದೀವಿ ಅಂತ ಹೇಳ್ಬಿಡೋದಾ? ಆ ರೀತಿ ಆಗಬಾರ್ದು. ಆ ರೀತಿ ಆಗಬಾರ್ದು ಅಂತಲೇ ರಾತ್ರಿ ಆಗಲು 25 ಅಡಿ ಇದ್ದ ಮಣ್ಣಿದು ನೀವು ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೀರಿ. 25 ಅಡಿ ಮಣ್ಣು ಎತ್ತಬೇಕಂದ್ರೆ ತಮಾಷೆನ? 8 ಎಕರೆ 10 ಕುಂಟೆನಲ್ಲಿ ಆ ಒಂದು 10 ಎಕರೆಗೆ ಲೆವೆಲ್ ಮಾಡಿ ಇಷ್ಟು ಮಾಡಿರೋದು. ಮಶಾಣಕ್ಕೆ 2 ಎಕರೆ ಜಾಗ ಬಿಡಿ ಅಂತ ಅಲ್ಲಿ ನಾವು ಎಲ್ಲ ಲೆವೆಲ್ ಮಾಡಿದರೆ ಅದನ್ನು ಬಂದು ಮಣ್ಣು ಹಾಕ್ತಾರೆ. ಇವತ್ತು ಮನುಷ್ಯ ಸತ್ತರೆ ಉಣಕ್ಕೆ ಜಾಗ ಇಲ್ಲ ಅಂಥದ್ರೆ 1-2 ಎಕರೆ ಅಲ್ಲಿ ಬಿಡಿಸಿರೋದ್ರಲ್ಲಿ ಬಂದು ನಾವು ಎಲ್ಲಿ ಮಾಡೋದು ಅಂತ ಬರ್ತೀರಾ? ಇಲ್ಲಿ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಭೂಮಿಯ ಬೆಲೆ ಏನಿದೆ ಇವತ್ತು, ಆ ಬೆಲೆನ ಸಹಿಸ್ಕೊಳ್ಳಕ್ಕಾಗದೇ ಇರತಕ್ಕಂಥ ಕೆಲವು ಕಿಡಿಗೇಡಿಗಳು ಇದ್ರ ಮೇಲೆ ಕಣ್ಣಾಕಿದ್ದಾರೆ. ಇವತ್ತು ಏನಾದರೂ ಮಾಡಿ ಇಲ್ಲಿ ಇರ್ತಕ್ಕಂಥ ಬಡವ್ರನ್ನ ಒಕ್ಲೆಬ್ಸಿ ಇಲ್ಲಿ ನಾವೇನಾದರೂ ಮಾಡೋಕ್ಕಾಗುತ್ತಾ ಅಂತಕ್ಕಂಥ ಪಿತೂರಿಗಳನ್ನ ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಇವರು KJS ವತಿಯಿಂದ ಅನೇಕ ವರ್ಷಗಳ ಕಾಲ ಎಲ್ಲ ಅಧಿಕಾರಿಗಳನ್ನ ಹಿಡಿದು, ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಹಿಡಿದು ಏನೋ ಒಂದು 8 ಎಕರೆ ಚಿಲ್ಡ್ರನ್ನ ಇವತ್ತು ಇಲ್ಲಿ ಮಂಜೂರು ಮಾಡಿಸ್ಕೊ ಬಂದಿದ್ದಾರೆ. ಅವ್ರ ಸಂಘಟನೆಯಲ್ಲಿ ಅನೇಕ ವರ್ಷಗಳಿಂದ ದುಡ್ದಂಥ ಏನು ಕಾರ್ಯಕರ್ತರಿದ್ದಾರೆ, ಆ ಬಡ ಕಾರ್ಯಕರ್ತರಿಗೆ ಸೂರಿಲ್ಲದೆ ಇರತಕ್ಕಂಥ ಕುಟುಂಬಗಳೇನಿವೆ ಅಂಥ ಕುಟುಂಬಗಳನ್ನ ಆಯ್ಕೆ ಮಾಡಿ ಇವತ್ತು ಒಂದು ಸೂರು ಕಲ್ಪಿಸೋಣ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಅಂತೇಳಿ ಆ ಚಳುವಳಿಯ ಮುಖಂಡರೆಲ್ಲ ಸೇರಿ ಇವತ್ತು ಬಡವರಿಗೆ ಒಂದು ಸೂರನ್ನ ಕಲ್ಪಿಸಿದ್ದಾರೆ. ಆದರೆ ಇದನ್ನ ಸಹಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಕೆಲವು ಕಿಡಿಗೇಡಿಗಳು ಇವತ್ತು ಇಲ್ಲಿ ದುಡ್ಡುಗಳನ್ನ ವಸೂಲಿ ಮಾಡ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲೇ ಇರ್ತಕ್ಕಂಥ ಆಪಾದನೆಗಳನ್ನ ಮಾಡಿಕೊಂಡು ಅವ್ರು ಏನಾರ ಇದ್ರೆ ಆ ಥರ ಇದ್ರೆ ಇಲ್ಲಿ ಫಲಾನುಭವಿಗಳು ಯಾರಿದ್ದಾರೆ ಆ ಫಲಾನುಭವಿಗಳು ದೂರು ಕೊಟ್ಟಿರಬೇಕು. ಯಾರೋ 3ನೇ ವ್ಯಕ್ತಿಗಳು ಇಲ್ಲಿ ದೂರು ಕೊಡುವಂಥದ್ದಲ್ಲ. ಇಲ್ಲೇನಾದರೂ ಆ ಥರ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ರೆ ಇಲ್ಲಿ ಯಾರು ಮನೆ ಕಟ್ಕೊತಾ ಇದ್ದಾರೆ ಆ ಫಲಾನುಭವಿಗಳು ದೂರು ಕೊಡಬೇಕಾಗೈತೆ. ಬೇರೆ ಯಾರೋ ಸಂಬಂಧ ಇಲ್ಲದೇ ಇರೋ ವ್ಯಕ್ತಿಗಳು ದೂರು ಕೊಡೋದ್ರಲ್ಲಿ ಅರ್ಥ ಇಲ್ಲ. ಇದನ್ನ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು. ಗಂಭೀರವಾಗಿ ಪರಿಗಣಿಸಿ ಏನಿವತ್ತು ಕೋರ್ಟ್ ಆದೇಶನ ತಗೊಂಡು ಬಂದು ಇವತ್ತು ಇಲ್ಲಿ ಬಡವರಿಗೆ ಕಾರ್ಯಕರ್ತರಿಗೆ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಪೊಲೀಸ್ ಇಲಾಖೆನೂ ಕೂಡ ಸಹಕರಿಸಬೇಕು. ಮತ್ತು ಏನು BBMP ಕೂಡ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಏನು ಕಲ್ಪಿಸ್ಬೇಕಾಗೈತೆ. ಈಗ ಮಳೆಗಾಲ ಬೇರೆ ಶುರುವಾಗ್ತಾ ಇದೆ, ಕರೆಂಟ್ ಇಲ್ಲ, ಇಲ್ಲಿ ಬದುಕೋದಕ್ಕೆ ತುಂಬ ಹಿಂಸೆ ಆಗ್ತಾ ಇದೆ ಮನೆಗಳು ಕಟ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು. ಹಾಗಾಗಿ ಆ ಕುಟುಂಬಗಳಿಗೆ ಬೆಳಕು ಮತ್ತೆ ನೀರು, ಇನ್ನು ಚರಂಡಿ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳು ಏನಿದೆ ಅವೆಲ್ಲನೂ ಕಲ್ಪಿಸಬೇಕು ಅಂತೇಳಿ ನಾನು ಮತ್ತೊಂದು ಮನವಿ ಮಾಡ್ತೀನಿ. ಮರಿಯಪ್ಪವರು, ಸಿದ್ಧಲಿಂಗಪ್ಪ ಅವರು, ಕೃಷ್ಣಪ್ಪ ಅವರು ಇವರು ಶ್ರಮಜೀವಿಗಳಾಗಿ ನಮ್ಮನ್ನೆಲ್ಲ ಕಟ್ಕೊಂಡು 20 ವರ್ಷಗಳು ಹೋರಾಡಿ ಇದನ್ನೇನೋ ನಮಗೊಂದು ಸೂರು ಕೊಟ್ಟವ್ರೆ. ಆದರೆ ಸರ್ಕಾರ ಯಾವ ಗಮನಕ್ಕೂ ತಗೊಂಡಿಲ್ಲ. ಇದನ್ನು ಇವ್ರ ಗಮನಕ್ಕೆ ತಗೊಂಡು ಸ್ವಲ್ಪ ಅವರಿಂದ ಸ್ವಂತ ಖರ್ಚು ಹಾಕ್ಕೊಂಡು ಇದನ್ನೆಲ್ಲ ಲೆವೆಲ್ ಮಾಡಿಸಿ ಬಡ ಬಗ್ಗರಿಗೆ ಸೂರು ಕಟ್ಕೊಂಬೇಕು ಒಂದು ಜಾಗ ತೋರಿಸಿವ್ರೆ. ಸರ್ಕಾರ ಕೊಟ್ಟಿರೋ ಜಾಗನ ಸರ್ಕಾರದಿಂದ ನಾವು ಆದೇಶ ಮಾಡ್ಕೊಂಡು ಇವತ್ತಿನ ದಿವಸ ನಾವು ಕಟ್ಕೊಂಡು ಬಡವ್ರು ಬದುಕ್ತಾ ಇದ್ದೀವಿ. ಎಲ್ಲ ಬಡಜೀವಿಗಳೇ ಸಾಲ ಸೂಲ ಮಾಡಿ ಕಂಡೋರ್ ಮನೆಗಳ ಬಡ್ಡಿ ತಂದು ಇವತ್ತು ಕಟ್ಕೊಂಡಿದ್ದವಕ್ಕೆ ಕಿರುಕುಳ ಕೊಡ್ತಾ ಇದ್ದರೆ ಇಲ್ಲಿ ಜೀವನ ಮಾಡೋದಕ್ಕೂ ಸ್ವಲ್ಪ ದುರ್ಬಲ ಆಗುತ್ತೆ. ಆದ್ದರಿಂದ ದಯವಿಟ್ಟು
ಈ BBMP ಆಗಲಿ ಪೊಲೀಸ್ನವರಾಗಲಿ ಯಾರೇ ಆಗಲಿ ಅಧಿಕಾರಿಗಳು ಬಂದು ನಮಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ನಾವು ಕೇಳ್ತೇವೆ. ಅದೇ ಪ್ರಾಬ್ಲಮ್, ನಮಗೂ ನೀರಿಲ್ಲ, ಲೈಟ್ ಇಲ್ಲ, ಚೇಂಬರ್ದು ಕಲೆಕ್ಷನ್ ಇಲ್ಲ, ರಸ್ತೆಗಳಿಲ್ಲ. ನೈಟು ಎಲ್ಲಿಂದ ಹೊರಗಡೆಯಿಂದ ಡ್ಯೂಟಿಗಿಂದ ಮಕ್ಕಳು ಬರಬೇಕಾದ್ರೆ ರೋಡ್ಗಳು ಸರಿ ಇಲ್ಲ, ಜನಗಳು ಸರಿ ಇಲ್ಲ. ಇಲ್ಲಿ ವಾಸ ಮಾಡಬೇಕು ಅಂದರೆ ತುಂಬ ಭಯ ಆಗುತ್ತೆ. ಅವರು ಇವರೆಲ್ಲ ಕಿಡಿಗಳು ಎಲ್ಲ ಪರ್ಕಿಗಳೆಲ್ಲ ಬಂದು ಮಾತಾಡೋವಾಗೆಲ್ಲ ನಮ್ಮಂಥವರೆಲ್ಲ ಬಂದಿಲ್ಲಿ ಅವ್ರ ಹತ್ರ ಜಯಿಸೋಕ್ಕಾಗಲ್ಲ. ಅದರಿಂದ ನಮಗೆ ತುಂಬ ಪ್ರಾಬ್ಲಮ್ಮು, ತುಂಬ ಕಾಟ ಕೊಡ್ತಾರೆ. ಆದರೆ ನಮಗೆ ತುಂಬ ಜೀವಕ್ಕೆ ಭಯ ಉಂಟಾಗುತ್ತೆ. ಯಾವತ್ತಿಗೆ ಏನು ಮಾಡ್ತಾರೋ ಏನೋ. ದಿವಸ ಒಬ್ಬೊಬ್ಬರು ಬಂದು ಮಾತಾಡ್ತಾ ಇದ್ದೀರಿ, ಯಾರ್ಯಾರಿಗೆ ಅಂತ ಮಾತು ಕೊಡೋಕ್ಕಾಗುತ್ತೆ ನಾವು. ತುಂಬ ವರ್ಷಗಳಿದ್ದು ಇಲ್ಲೇ. ಈಗ ಗುಡಿಸಲೆಲ್ಲ ಕಿತ್ತಾಕೊಂಡು ನಾವು ಸ್ವಂತ ಮನೆ ಕಟ್ಕೊಂಡಿದ್ವಿ, ಕಟ್ಟಿಲ್ಲಿ ವಾಸ ಮಾಡ್ತಾ ಇದ್ದೀವಿ. ಆ ಕಡೆ ಈ ಕಡೆ ಪರ್ಕಿಗಳೆಲ್ಲ ಬಂದು ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಈಗ ನೀರಿನ ಸೌಕರ್ಯ, ನಮಗೆ ರೋಡ್ ಸೌಕರ್ಯ ಎಲ್ಲ ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ವಾಸವಾಗಿದೆ ನಮ್ಮಲ್ಲಿ? ನಾವು ತುಂಬ ಈಗ 21 ವರ್ಷ ಆಯಿತು. ನಾವು ಕೆಂಬತ್ತಳ್ಳಿಲಿದ್ದರೆ ಇಲ್ಲಿ ಬಂದು ಒಕ್ಕಲಾಕಿದ್ದು. ಈಗ ಸದ್ಯಕ್ಕೆ ಮನೆ ಕಟ್ಕೊಂಡು ಇಲ್ಲಿ ವಾಸ ಆಗಿದ್ದೀವಿ. ಒಂದು 6-7 ತಿಂಗಳಾಯ್ತು ಈಗ ವಾಸ ಹಾಕ್ಕೊಂಡಿಲ್ಲಿ. ಯಾರು ಇದ್ದೀರಮ್ಮ ಮನೇಲಿ? ಮನೇಲಿ ನಾನು, ನನ್ನ ಮಗಳು, ನನ್ನ ಮೊಮ್ಮಕ್ಕಳು ಇದ್ದೀವಿ. ಕರೆಂಟ್ ಇಲ್ಲ, ರೋಡ್ ವ್ಯವಸ್ಥೆ ಮಾಡಬೇಕು, ತುಂಬ ಕಷ್ಟಪಡ್ತಾ ಇದ್ದೀವಿ. ನೀರಿಲ್ಲ, ತುಂಬ ಜಾಸ್ತಿ ಕಷ್ಟಪಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮಗೆ ಸರ್ಕಾರದಿಂದ